ನೋಡಿ, ಇವತ್ತು ಮೊಳಕೆ ಹುರುಳಿ ಕಾಳು ಮತ್ತು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬೆಣ್ಣೆ ಹಂಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಸಾಫ್ಟಾಗಿ, ತುಂಬಾ ಚೆನ್ನಾಗಿದೆ. ಈ ಥರ ಮಾಡ್ಕೊಂಡು ನೋಡಿ, ಈಸಿಯಾಗಿ ಮಾಡ್ಕೊಬೋದು. ಫಸ್ಟ್ ಮಸಾಲೆ ರುಬ್ಕೊಂಡ್ಬಿಡೋಣ. ಕಾಯಿ ತುರಿ ಫ್ರೆಶ್ ಆಗಿರೋದು, ನಾವೆಷ್ಟು ಸಾರು ಮಾಡ್ತೀವ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಟೊಮೊಟೊ ಒಂದು ಹಾಕ್ಕೋತಾಯಿದ್ದೀನಿ ನಾನು. ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಈ ಕಾಳು ಬೇಯಿಸಿರೋ ಕಾಳು ಹಾಕ್ಕೋಬೋದು, ಇಲ್ಲ ಪುಟಾಣಿ ಹಾಕ್ತಾಯಿದ್ದೀನಿ ನಾನು. ಅದು ಒಂದೇ ಸರ್ತಿ ಬೇಯಿಸೋಣ ಅಂತ. ಇದು ಸಾಂಬಾರು ಪುಡಿ ಮಾಡಿದ್ದೀನಿ, ವೀಡಿಯೋ ಹಾಕ್ತೀನಿ, ಮಾಡ್ಕೊಳ್ಳಿ. ಇದು ಇಡ್ಲಿ ಸಾಂಬಾರಿಗೆ, ಮಾಮೂಲಿ ಸಾಂಬಾರಿಗೆ, ಬಿಸಿಬೇಳೆಭಾತು ಕೂಡ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಬಿದ್ದೀನಿ. ಗಸಗಸೆ ಕೂಡ ಹಾಕಿ ನಾನು ಮರ್ತೋಗಿದ್ದೀನಿ. ಇವಾಗ ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟ್ಪಟ ಅಂದಮೇಲೆ ಇಂಗು ಹಾಕ್ಕೋಬೇಕು. ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರಿಬೇವು ಒಂದು ಕಡ್ಡಿ ಹಾಕ್ಕೊಂಡು ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಹಾಕ್ಕೋಬೇಕು. ಸಾಂಬಾರು ಈರುಳ್ಳಿ ಇದ್ದರೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಸಾಂಬಾರು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ನೋಡಿ 2 ದಿನಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಮೊಳಕೆ ಎಲ್ಲ ಬಂದಿರುತ್ತಲ್ಲ, ಸ್ವಲ್ಪ ಹಸಿ ವಾಸನೆ ಉಳಿತಾ ಇರುತ್ತೆ. ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇವಾಗ ಚೆನ್ನಾಗಿ ತೊಳ್ಕೊಂಡು ನುಗ್ಗೆ ಸೊಪ್ಪನ್ನ ಒಂದು ದೊಡ್ಡ ಹಿಡಿ ಹಾಕ್ತಾಯಿದ್ದೀನಿ ನಾನು. ಇದನ್ನೂ ಸ್ವಲ್ಪ ಫ್ರೈ ಮಾಡಬೇಕು ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು. ಸ್ವಲ್ಪ ಎಣ್ಣೆಯಲ್ಲಿ ಮಗ್ಕೊಂಡು ಘಮ ಬರುತ್ತೆ ಚೆನ್ನಾಗಿ. ಆವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಈಸಿ. ಇವಾಗ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆ ಹಾಕಿ ಮಸಾಲೆಯಲ್ಲೂ ಒಂದು 2 ನಿಮಿಷ ಹುರಿದ್ಕೊಳ್ಳಿ. ಇದರಲ್ಲೂ ಫ್ರೈ ಆದರೆ ಇದಕ್ಕೆ ಬೇಳೆ ಸಾರಿಗೆ ಫ್ರೈ ಮಾಡ್ತೀವಲ್ವ ಮಸಾಲಲ್ಲೇ, ಆ ಥರ ಗಮಲು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ನೀರು ಹಾಕೋದು. ಇವಾಗ ಎಷ್ಟು ನೀರು ಬೇಕೋ ಹಾಕ್ಕೊಂಬಿಡಿ. ಇದಕ್ಕೇನು ಮತ್ತೆ ಏನಾದರೂ ಹಾಕಬೇಕು ಅಂತಿಲ್ಲ. ಎಲ್ಲ ಉಪ್ಪು, ಹುಳಿ, ಬೆಲ್ಲ ಎಲ್ಲನೂ ಹಾಕ್ಬಿಡೋದೆ. ನಾವು ಬೆಲ್ಲ ಹಾಕ್ತೀವಿ, ಇಷ್ಟ ಇಲ್ದಿರೋರು ಹಾಕ್ಕೋಬೇಡಿ. ಅರಿಶಿನ ಸ್ವಲ್ಪ, ಬೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೀರು ಇದಕ್ಕೆ ಇನ್ನು ಸ್ವಲ್ಪ ಇತ್ತು, ಅದಕ್ಕೆ ಹಾಕಿದ್ದೀನಿ. ಇವಾಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡಿ, ಉಪ್ಪು ಹಾಕ್ಕೊಂಡು ಹುಳಿ ಸ್ವಲ್ಪ ಸಾಕು. ಹುಳಿ ಟೊಮೊಟೊ ಹಾಕಿದ್ದೀನಲ್ವ, ಅದಕ್ಕೆ ಹುಳಿ ಇದು ಹುಳಿ ನೋಡಿ, ಹುಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಕುದಿಯೋವಾಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಿಲ್ ಹಾಕ್ಸ್ಬಿಟ್ರೆ ಸಾಕು. ತುಂಬ ರುಚಿಯಾದ ನುಗ್ಗೆ ಸೊಪ್ಪು ಮೊಳಕೆ ಹುರುಳಿ ಕಾಳು ಸಾಂಬಾರು ರೆಡಿ. ಇಲ್ಲಿ ನೋಡಿ, ಆವಗಾಯಿ ಉಪ್ಪಿನಕಾಯಿ ಬಡಿಸ್ತಾಯಿದ್ದೀನಿ. ಮುದ್ದೆ ನೋಡಿ ಸಕ್ಕತ್ ಸಾಫ್ಟಾಗಿದೆ. ಈ ಸಾಂಬಾರು ಬಡಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಮುರೀರಿ. ನಾವು ಮುದ್ದೆ ಸೈಡಿಗೆ ಮುರಿತಾಯಿದ್ವಿ, ಈಗೆಲ್ಲ ಮುರಿಯೋದು ಅಂತಾಯಿದ್ರು, ಅದಕ್ಕೆ ಮೇಲೆ ಮುರಿತಾಯಿದ್ದೀನಿ. ಇನ್ನೂ ಕಲ್ತ್ಕೋಬೇಕು. ನಿಮಗೆ ಹಂಗೆ ಕರೆಕ್ಟಾಗಿ ಬಂದಿಲ್ಲ ಅನಿಸುತ್ತೆ. ನಮ್ಮ ಕಡೆ ಎಲ್ಲ ಸೈಡ್ಗೆ ಮುರಿಯೋದು, ಹಿಂಗೆ ಮಾಡಿಕೊಂಡು ಸೈಡಿಗೆ ಮುರಿತೀವಿ. ನೋಡಿ, ನೀವು ಮೇಲೆ ಮುರಿತೀರಲ್ವ, ಅದು ಇನ್ನೂ ಸರಿಯಾಗಿ ಬಂದಿಲ್ಲ ನನಗೆ. ಮುದ್ದೆ ನೋಡಿ ಹಂಗೆ ಎಷ್ಟು ಒಳ್ಳೆ ಬೆಣ್ಣೆ ಥರ ಇದೆ. ಈ ಸಾಂಬಾರು ಈರುಳ್ಳಿ ಹೂವು ಇರುತ್ತಲ್ವ, ಅದು ತಂದಿದ್ದೆ. ಅದು ನಂಚ್ಕೊಂಡು ತಿಂದರೆ ಇರುತ್ತೆ ನೋಡಿ, ತುಂಬ ಬಿಸಿ ಇದೆ. ಬಿಸಿ ನುಂಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾದರೆ ಲೈಕ್, ಶೇರ್,